ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ಬಂದಿದೆ Xiaomi ಕಂಪ್ನಿಯ ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ, Redmi 8. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಮತ್ತು ಇದು ಯಾವ ರೀತಿಯಲ್ಲಿ ಬಿಲ್ಡ್ ಆಗಿದೆ ಮತ್ತು ಇದರಲ್ಲಿ ಏನೇನು ಬರುತ್ತೆ ಅನ್ನೋ ಒಂದು ಮಾಹಿತಿ ತಿಳ್ಕೊಳ್ಳೋಣ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ 4GB RAM 64GB ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ನನ್ನ ಹತ್ರ ಬ್ಯಾಕ್ ಸೈಡಲ್ಲಿ ಇದನ್ನು ನಾನು ಹಿಂಭಾಗದಲ್ಲಿ ತೋರಿಸಿದ್ರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ತಾ ಇದ್ದರೆ ಇದು ನನ್ನ ಹತ್ರ ರೂಬಿ ರೆಡ್ ಕಲರಿನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದರಲ್ಲಿ ಕೆಲವು ಈ ಒಂದು Redmi 8 ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಇಲ್ಲಿ ಬರ್ಕೊಂಡಿದ್ದಾರೆ. ಸೊ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡೋದೇನು ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಮೊದಲಿಗೆ ಸ್ನೇಹಿತರೆ ಇದರ ಒಂದು ಬಾಕ್ಸ್ ಏನು ನೋಡ್ತಾ ಇದ್ದರೆ ಈ ರೀತಿಯಲ್ಲಿ ಇದರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಇದನ್ನು ನಾವು ಅನ್ಬಾಕ್ಸ್ ಮಾಡೋದಾದರೆ ನೋಡಿ, ಇದನ್ನು ನಾವು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡೋಣ. ಸೊ ಇದು ನಾನು ಸೈಡ್ಗೆ ಇರ್ತೀನಿ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನೋಡಿ ಈ ರೀತಿಯಲ್ಲಿ ಒಂದು ಪ್ಯಾಕೇಜ್ ಸಿಗುತ್ತೆ. ಸೊ ಈ ಒಂದು ಬಾಕ್ಸ್ನ ಈ ರೀತಿಯಲ್ಲಿ ನಾವು ಪ್ಯಾಕೇಜ್ ಇಲ್ಲಿಂದ ಓಪನ್ ಮಾಡೋಣ. ಸೊ ಪ್ಯಾಕೇಜ್ ಓಪನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ನಿಮಗೂ ಒಂದು ಸಿಗುತ್ತೆ. ಇಲ್ಲಿ ನಿಮಗೆ ಕ್ವಿಕ್ ಯೂಸರ್ ಗೈಡ್ ಸಿಗುತ್ತೆ ಮತ್ತು ವಾರಂಟಿ ಡೀಟೇಲ್ಗಳು ಸಿಗುತ್ತೆ. ಸೈಡ್ಗೆ ಇಡೋಣ. ಅದಾದಮೇಲೆ ನಿಮಗೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ TPU ಕವರ್ ಸಿಗುತ್ತೆ ಈ ಒಂದು ಫೋನಿನ ಒಂದು ಪ್ರೊಟೆಕ್ಷನ್ಗೋಸ್ಕರ. ಯಾಕಂದರೆ ಈ ಒಂದು ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಕವರಲ್ಲಿ ಸ್ನೇಹಿತರೆ ಈ ರೆಡ್ಮಿಯ ಯಾವ ಒಂದು ಕಲರ್ನ ಒಂದು ವೇರಿಯಂಟ್ ನೀವು ತೊಗೊತೀರಾ, ರೆಡ್ ಅಥವಾ ಬ್ಲೂ ಅಥವಾ ಮಿರರ್ ಗ್ರೇ, ಸೊ ಇದರಲ್ಲಿ ನಿಮಗೆ ಸ್ನೇಹಿತರೆ ಇದು ಕಂಪ್ಲೀಟಾಗಿ ಅದರ ಒಂದು ಟ್ರಾನ್ಸ್ಪರೆಂಟ್ ಲುಕ್ನ ಈ ಒಂದು ಸಿಲಿಕಾನ್ ಕವರಿಂದ ಕೊಡ್ಬೋದು. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ಸಿಗುತ್ತೆ ನಿಮಗೆ ಒಂದು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ, ನೋಡ್ಬೋದು. ಸೊ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ. ಸೊ ಇದು ಗ್ಲಾಸ್ ಫಿನಿಷಿಂಗ್ ಹೊಂದಿರುವಂತಹ ಒಂದು ಪ್ಲಾಸ್ಟಿಕ್ ಒಂದು ಫಿನಿಷಿಂಗ್ ಆಗಿರುತ್ತೆ. ಪ್ಲಾಸ್ಟಿಕ್ಕಿಂದ ಇದು ಒಂದು ಬ್ಯಾಕ್ ಪ್ಯಾನಲ್ ಕಂಪ್ಲೀಟ್ ಆಗಿದೆ. ಬಟ್ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದೀರಾ ನೀವು ಕಂಪ್ಲೀಟಾಗಿ ಇದು ಮಿರರ್ ಫಿನಿಷಿಂಗ್ನ ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ಇದನ್ನು ನಾನು ಬೂಟ್ ಮಾಡಿದ್ದೀನಿ. ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಸ್ಟಾರ್ಟ್ ಕೂಡ ಆಗಿದೆ. ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ನಾವು ಇದನ್ನು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಏನೇನಿದೆ ಅಂತೇಳಿ ಬಾಕ್ಸ್ ಒಳಗಡೆ. ಸೊ ಅದಾದಮೇಲೆ ನಾನು ಬಾಕ್ಸ್ನ ಇನ್ನು ಒಳಗಡೆ ನೋಡಬೇಕು ಅಂತಂತಂದರೆ ಸೊ ಬಾಕ್ಸ್ ಒಳಗಡೆ ಸ್ನೇಹಿತರೆ ಯಥಾ ಪ್ರಕಾರ ನಿಮಗೊಂದು ಸಿಗುತ್ತೆ, ಒಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ ಸ್ನೇಹಿತರೆ. ಸೊ ಇದರ ಒಂದು ರೇಟಿಂಗ್ ನೋಡಬೇಕು ಅಂತಂತಂದರೆ ಈ ಒಂದು ಸ್ಮಾರ್ಟ್ಫೋನ್ ಒಂದು ಸಪೋರ್ಟ್ಗೋಸ್ಕರ ಇದರಲ್ಲಿ ನಿಮಗೆ 5V 2A ನಿಮಗೆ ಸಪೋರ್ಟ್ ಮಾಡುತ್ತೆ. ಬಟ್ ಇದು ಸ್ನೇಹಿತರೆ 10W ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುವಂಥ ಒಂದು ಅಡಾಪ್ಟರ್ ಆಗಿರುತ್ತೆ. ಬಟ್ ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ 18W ಸಪೋರ್ಟ್ ಮಾಡುತ್ತೆ. ಸೊ 18W ನಿಮಗೆ ಚಾರ್ಜರ್ ಬೇಕು ಅಂತಂದರೆ ನೀವು mi.com ಹೋಗಿ ಅಲ್ಲಿ ಕೂಡ ತೊಗೊಬೋದು ಮತ್ತು ಹೊರಗಡೆ ಯಾವುದೇ ರೀತಿಯ ಒಂದು ಅಂಗಡಿಗಳಲ್ಲಿ ತಗೊಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ಸಿಗುತ್ತೆ ನಿಮಗೊಂದು ಕೇಬಲ್ ಲೈನ್. ಸೊ ಇದು ನೀವು ಸ್ನೇಹಿತರೆ Type-C ಕೇಬಲ್ ಲೈನ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇದು Type-C ಕೇಬಲ್ ಲೈನ್ ಆಗಿರುತ್ತೆ. ಇದ್ರ ಮುಖಾಂತರ ನೀವು ನೀವು ಫೋನ್ನ ಚಾರ್ಜ್ ಕೂಡ ಮಾಡ್ಕೊಬೋದು. ಜೊತೆಗೆ ನೀವು ಇದನ್ನು ಡೇಟಾ ಕೂಡ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗಡೆ ಬರೋದು, ಆಕ್ಸೆಸರೀಸ್ ಏನಿಲ್ಲ. ಸೊ ಅದು ಬಿಟ್ಟು ನಾವು ನೇರವಾಗಿ ಫೋನ್ನ ಒಂದು ಕ್ವಿಕ್ ಒಂದು ಲುಕ್ ತೊಗೊಬೇಕು ಅಂತ ಇಷ್ಟಪಟ್ಟರೆ ಈ ಒಂದು ಸ್ಮಾರ್ಟ್ಫೋನ್ ಏನು ಬರ್ತದೆ ಸ್ನೇಹಿತರೆ ಈ ರೀತಿಯಲ್ಲಿ ಇದರ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಷನ್ ಮಾಹಿತಿ ನೋಡಬೇಕಂತಂದರೆ ಇದರ ಒಂದು ಡಿಸ್ಪ್ಲೇ ಏನಿದೆ ಇದು ನಿಮಗೆ ಸ್ನೇಹಿತರೆ 6.22 ಇಂಚಿನ ನಿಮಗೆ ಕಂಪ್ಲೀಟಾಗಿ ನೋಡ್ತಾ ಇದ್ದಾರೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಎಲ್ಲೂ ಸಹ ನಿಮಗೆ ಯಾವುದೇ ರೀತಿಯ ಒಂದು ಬೆಜಲ್ಸ್ ಇಲ್ಲ. ಕೆಳಗಡೆ ಮಾತ್ರ ನಿಮಗೆ ಸ್ವಲ್ಪ ಬೆಜಲ್ಸ್ ಇದೆ. ಇಲ್ಲಿ ನಿಮಗೆ ರೆಡ್ಮಿ ಬ್ರ್ಯಾಂಡಿಂಗ್ ಕೂಡ ಆಗಿದೆ ಇನ್ ಡಿಸ್ಪ್ಲೇ ಒಳಗಡೆ. ಸೊ ಅದಾದಮೇಲೆ ಯಥಾ ಪ್ರಕಾರ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಹ ಸ್ನೇಹಿತರೆ ನಮಗೆ ಇನ್ ಡಿಸ್ಪ್ಲೇ ಒಳಗಡೆ ನಿಮಗೆ ಆಪ್ರೇಟಿಂಗ್ ಬಟನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಫೋನ್ಗಳಲ್ಲಿ ಈ ಒಂದು ದಿನಗಳಲ್ಲಿ ಬರ್ತಾ ಇದೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಪ್ರೊಟೆಕ್ಷನ್ ಅಥವಾ ಇದರ ಒಂದು ಸೆಕ್ಯೂರಿಟಿ ಒಂದು ಡೇಟಾ ನೋಡಬೇಕಂತಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಜೊತೆಗೆ ಇದಲ್ಲದೆ ಸ್ನೇಹಿತರೆ ಇದು ನಿಮಗೆ ಫ್ಲ್ಯಾಶ್ ರೆಸಿಸ್ಟೆಂಟ್ ಕೂಡ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಫ್ಲ್ಯಾಶ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸಾಫ್ಟ್ವೇರ್ ಮಾಹಿತಿ ನೋಡಬೇಕು ಅಂತ ಇಷ್ಟಪಟ್ಟರೆ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಯಾವ ರೀತಿಯ ಒಂದು ಸಾಫ್ಟ್ವೇರ್ ಒಂದು ಅಪ್ಡೇಟ್ನ ಈ ಒಂದು ಸ್ಮಾರ್ಟ್ಫೋನ್ ಪಡ್ಕೊಂಡಿದೆ ಅಂತೇಳಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ Redmi 8, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸಾಫ್ಟ್ವೇರ್ ಅಪ್ಡೇಟ್ ನೀವು ನೋಡಬೇಕು ಅಂತ ಇಷ್ಟಪಟ್ಟರೆ ಸೊ ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ Android 9.2 Pie ಆಧಾರಿತ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಇದು MIUI ನಿಮಗೆ 9 ಜೊತೆ ರನ್ ಆಗುತ್ತೆ. ಇದರಲ್ಲಿ ಸ್ನೇಹಿತರೆ ಕೊಟ್ಟಿದ್ದಾರೆ ಕಂಪನಿಯವರು Qualcomm ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 439 ಒಂದು ಚಿಪ್ಸೆಟ್ನ ಈ ಒಂದು ಫೋನ್ ಒಳಗಡೆ ಇಟ್ಟಿದ್ದಾರೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಆಕ್ಟೋಕೋರ್ ನಿಮಗೆ ಮ್ಯಾಕ್ಸಿಮಮ್ 2.0 GHz ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತಂತೆ. ಸೊ ನೋಡ್ತಾ ಇದ್ದೀರಾ ಇದರ ಒಂದು ಅಥವಾ ಇದರ ಒಂದು ಸಾಫ್ಟ್ವೇರ್ ಮಾಹಿತಿ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಇದರಲ್ಲಿ ಸ್ನೇಹಿತರೆ ನಿಮಗೆ ಸಿಮ್ ಸ್ಲಾಟ್ ಬಗ್ಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ಏನಪ್ಪ ಸಿಮ್ ಸ್ಲಾಟ್ ಇದೆ ಅಂತೇಳಿ. ಸೊ ಇದರಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಒಟ್ಟಾರೆಯಾಗಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ
ಸ್ಟ್ಯಾಂಡರ್ಡ್ ಒಂದು ಸಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ನಿಮಗೆ 2 ಸಿಮ್ ಮತ್ತು ಒಂದು ಮೈಕ್ರೋ SD ಕಾರ್ಡ್ ಹಾಕಬಹುದಾದಂಥ ಒಂದು ಸ್ಲಾಟ್ನ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಹೇಳಬೇಕಂದ್ರೆ ಹೌದು. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ 2 ನ್ಯಾನೋ ಸಿಮ್ಗಳನ್ನ ಮತ್ತು ಒಂದು ಮೆಮೊರಿ ಕಾರ್ಡ್ನ ನೀವು ಹಾಕ್ಬೋದು. ಆ ಒಂದು ಮೆಮೊರಿ ಕಾರ್ಡ್ ಏನಿದೆ ನೀವು 512 GB ವರೆಗೂ ನೀವು ಇದರ ಒಂದು ಸ್ಟೋರೇಜ್ನ ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ 2 ನ್ಯಾನೋ ಸಿಮ್ಗಳನ್ನ ನೀವು ಇದರಲ್ಲಿ ಹಾಕ್ಕೊಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ನೋಡಬೇಕಂದ್ರೆ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ ಸ್ನೇಹಿತರೆ 12 ಮತ್ತು 2 ಮೆಗಾಪಿಕ್ಸೆಲ್ ಅಂದರೆ 12 ಮತ್ತು 2 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನಿದೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಸೋನಿ IMX ನಿಮಗೆ 363 ನಿಮಗೆ ಒಂದು ಸೆನ್ಸರ್ನ ಈ ಒಂದು ಸೆನ್ಸರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದು ನಿಮಗೆ f1.8 ಅಪೇಚರ್ ಜೊತೆಗೆ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ 12 ಪಿಕ್ಸೆಲ್ PDAF ಜೊತೆಗೆ ಈ ಒಂದು ಲೆನ್ಸ್ ಕೆಲಸ ಮಾಡುತ್ತೆ. ಸೊ ಅದು ಬಿಟ್ಟು ಇದರಲ್ಲಿ ಎರಡನೇ ಒಂದು ಸೆಕೆಂಡರಿ ಕ್ಯಾಮ್ರಾ ಏನಿದೆ, ಇದು 2 ಮೆಗಾಪಿಕ್ಸೆಲ್ ಏನಿದೆ, ಇದು ಡೆಪ್ತ್ ಸೆನ್ಸರ್ ಅಂದರೆ ಒಂದು ರೀತಿಯಲ್ಲಿ ಪೋರ್ಟ್ರೇಟ್ ಆಗಿರ್ಬೋದು ಅಥವಾ ಒಂದು ನಿಯರೆಸ್ಟ್ ಒಂದು ಶಾರ್ಟ್ಗಳನ್ನ ಇದು ತೆಗೆಯೋಕ್ಕೆ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ನಿಮಗೆ ರೆಡ್ಮಿಯ ಒಂದು ಲೋಗೋ ಇಲ್ಲಾಗಿದೆ ಅಷ್ಟೇ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಫ್ರಂಟು ಅದು ಬಿಟ್ಟು ಇಲ್ಲಿ ಮೇಲ್ ಸೈಡಲ್ಲಿ ನಿಮಗೆ LED ಫ್ಲ್ಯಾಶ್ ಲೈಟ್ನ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಫ್ರಂಟ್ ಸೈಡಲ್ಲಿ ನಿಮಗೆ ಇಲ್ಲಿ ನಾಚ್ ಏನಿದೆ ಇದು ಡಾಟ್ ನಾಚ್ ಅಂತ ಕರೀತಾರೆ. ಸೊ ಈ ಒಂದು ಡಾಟ್ ನಾಚಲ್ಲಿ ಸ್ನೇಹಿತರೆ ನಿಮಗೆ 8 ಮೆಗಾಪಿಕ್ಸೆಲ್ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು f2.0 ಅಪರ್ಚರ್ ಜೊತೆಗೆ ಬರುತ್ತೆ. ತುಂಬ ಅದ್ದೂರಿಯಾದಂತಹ ಒಂದು ಕ್ಲಾರಿಟಿನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಈಗ ನಾವು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಕ್ಯಾಮ್ರಾ ಒಂದು ಡೀಟೇಲ್ಗಳನ್ನ ನಾವು ಪಡ್ಕೊಬೇಕು ಅಂತ ಇಷ್ಟಪಟ್ಟರೆ, ಸೊ ನಾನು ಅದನ್ನು ಒಂದು ಸ್ಯಾಂಪಲ್ಗಳನ್ನ ನಾನು ಈಗಾಗಲೇ ಇದರಲ್ಲಿ ಕೆಲವು ಶಾರ್ಟ್ಗಳನ್ನ ತೆಗೆದಿದ್ದೀವಿ. ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನಿಜಕ್ಕೂ ಅದ್ದೂರಿಯಾದಂಥ ಒಂದು ಇಮೇಜ್ ಕ್ಲಾರಿಟಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬರ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದಂಥ ಒಂದು ಶಾರ್ಟ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಬಟ್ ಆದರೂ ನಾನು ನಿಮಗೊಂದು ಲೈವ್ ಆಗಿ ಒಂದು ಇಮೇಜ್ ತೆಗೆದು ತೋರಿಸ್ತೀನಿ ಯಾವ ರೀತಿಯಲ್ಲಿ ಇದರ ಒಂದು ಇಮೇಜ್ ಕಾಣಿಸುತ್ತೆ ಅಂತೇಳಿ. ಸೊ ಇದರ ಒಂದು ಬಾಕ್ಸ್ನೇ ನಾನು ಅದನ್ನು ಶೂಟ್ ಮಾಡ್ತೀನಿ, ನೋಡ್ಬೋದು. ಸೊ ಫೋಟೋ ಅಂತೂ ಸ್ನೇಹಿತರೆ ತುಂಬ ಅದ್ದೂರಿಯಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ಈಗಷ್ಟೇ ನಿಮ್ಮ ಮುಂದೆ ತೆಗೆದಿರುವಂಥ ಒಂದು ಶಾರ್ಟ್ ಆಗಿರುತ್ತೆ ಸ್ನೇಹಿತರೆ. ತುಂಬ ಅದ್ದೂರಿಯಾದಂಥ ಒಂದು ಶಾರ್ಟ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಒಂದು ಕಡಿಮೆ ಬಜೆಟಲ್ಲಿ ನಿಮಗೆ ಒಂದು ಅದ್ದೂರಿಯ ಒಂದು ಇಮೇಜ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡುತ್ತೆ. ಸೊ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಈಗಾಗಲೇ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದರ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇದು ಸೆಲ್ಫಿಯಲ್ಲಿ ತೆಗೆದಿರುವಂತಹ ಒಂದು ಇಮೇಜ್ ಆಗಿರುತ್ತೆ. ತುಂಬ ಅದ್ದೂರಿಯಾದಂಥ ಒಂದು ಇಮೇಜ್ ಕ್ಲಾರಿಟಿಯನ್ನು ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಈಗಾಗಲೇ ನಾನು ಹೇಳಿರುವಂತೆ ನಿಮಗೆ ವೈರ್ಲೆಸ್ FM ಕೂಡ ಇದರಲ್ಲಿದೆ. ಆದರೆ ಯಾವುದೇ ರೀತಿಯ ನೀವು ಒಂದು 3.5 ಜಾಕ್ 3.5 ಆಡಿ ಜಾಕ್ ಹಾಕುವ ಒಂದು ಸಾಧ್ಯತೆ ಇಲ್ಲ. ಸೊ ನೀವು ನಾರ್ಮಲಾಗಿ ಡೈರೆಕ್ಟಾಗಿ ನಿಮಗೆ ವೈರ್ಲೆಸ್ ಒಂದು FMನ ನೀವು ಇದರಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಅದ್ದೂರಿಯಾಗಿ ನಿಮಗೆ 5000 mAhನ ಬ್ಯಾಟ್ರಿನ ಇಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. 5000 mAhನ ಒಂದು ನಾನ್ ರಿಮೂವಬಲ್ ಬ್ಯಾಟ್ರಿ. ಸೊ ಇದೆಲ್ಲ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಫೋನ್ ಬಗ್ಗೆ ಅಂದರೆ ಇದರ ಒಂದು ಬೆಲೆ ಏನಿದೆ, ಸೊ ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಇದು ಸ್ನೇಹಿತರೆ, ಇದು 12ನೇ ತಾರೀಕಿಂದ ಅಂದರೆ 12ನೇ ಅಕ್ಟೋಬರಿಂದ ಇದು ಫಸ್ಟ್ ಸೇಲ್ ಶುರು ಆಯ್ತಾ ಇದೆ. ಅದರಲ್ಲಿ ನಿಮಗೆ ಮೊದಲ 5000 ಜನರಿಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ನಿಮಗೆ ಕೇವಲ 7999 ರೂಪಾಯಿ ಸಿಗ್ತಾ ಇದೆ. ಸೊ ಅದು ಬಿಟ್ಟು ವೇರಿಯಂಟ್ ವೈಸ್ ಇದು ನಿಮಗೆ ಇದರ ಒಂದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 3GB 32 GB ಎಲ್ಲೂ ಒಂದು ಅವೈಲೇಬಲ್ ಇದೆ. ಮತ್ತೊಂದು 4GB 64GB ಸ್ಟೋರೇಜಿನ ಒಂದು ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ಸೊ ಮೊದಲನ ವೇರಿಯಂಟ್ ಏನಿದೆ ಇದು 7999 ಸಿಗ್ತಾ ಇದೆ. ಮತ್ತೊಂದು 8999 ರೂಪಾಯಿ ಸಿಗ್ತಾ ಇದೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಫೋನ್ ಬಗ್ಗೆ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನಂಗೆ ಕಮೆಂಟ್ ಮಾಡಿ ಕೇಳ್ಬೋದು. ಅದಕ್ಕೆ ತಕ್ಕಂತಹ ಒಂದು ಉತ್ತರನ ನಾನು ತಂದುಕೊಡ್ತೀನಿ. ಸೊ ಇದೇ ರೀತಿ ಒಂದು ವೀಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ನ ಫಾಲೋ ಮಾಡ್ತಾಯಿರಿ. ನಮಸ್ಕಾರ, ಧನ್ಯವಾದ.